ನಮಸ್ಕಾರ. ಇದು ಈ ಚಂದಾಮಾಮದ ಕತೆ ಬುದ್ಧಿವಂತ ಅಂತ ಹೆಸರಿದೆ. ಇದು 2000 ಫೆಬ್ರವರಿಯಲ್ಲಿ ಅಪರ್ಣಾ ಅನ್ನೋರು ಈ ಕಥೆನ ಬರೆದಿದ್ದಾರೆ. ಒಂಥರ ತಮಾಷೆ ಚೆನ್ನಾಗಿದೆ. ಇದು ನರಸೀಪುರದಲ್ಲಿ ನರಸಪ್ಪನಿಗೆ ಮಹದೇವ ಅಂತ ಒಬ್ಬ 8 ವರ್ಷದ ಮಗ ಇರ್ತಾನೆ. ತಂದೆ ತಾಯರಿಗೆ ಅವನು ಕಡೆ ಮಗ ಆದ್ದರಿಂದ ಬಹಳ ಮುದ್ದಿನಿಂದ ಬೆಳೆಸಿರ್ತಾರೆ. ಅವನು ಬೆಳೆದವರೆಲ್ಲರೂ ಅವನು ತುಂಬ ಚುರುಕು ಸ್ವಭಾವದವನು, ತುಂಬ ಬುದ್ಧಿವಂತ ಅಂತ ಹೇಳ್ತಾ ಇರ್ತಾರೆ. ಆದರೆ ಇಷ್ಟು ದಿನ ಬುದ್ಧಿವಂತ ಹೆಸರುವಾಸಿಯಾಗಿದ್ದ ಮಹದೇವಂಗೆ ಒಂದು ವಿಷಯದಲ್ಲಿ ಮಾತ್ರ ಸ್ವಲ್ಪ ಬುದ್ಧಿ ಇಲ್ಲದ ಹಾಗೆ ನಡ್ಕೋತಾ ಇರ್ತಾನೆ. ಏನಾಗಿರುತ್ತೆ ಅಂದರೆ, ಒಂದು ಸಲ ನರಸಪ್ಪನ ದೂರದ ಸಂಬಂಧಿ ಪಕ್ಕದೂರಿಂದ ಯಾವುದೋ ಕೆಲಸದ ಮೇಲೆ ಅವನ ಮನೆಗೆ ಬಂದಿರ್ತಾನೆ. ಬಂದು ಒಂದು ವಾರ ಇದ್ದು ವಾಪಸ್ ಹೋಗೋ ಮೊದಲಿಗೆ ಜೇಬಿನಿಂದ ಒಂದು ಬೆಳ್ಳಿ ನಾಣ್ಯ, ಒಂದು ತಾಮ್ರದ ನಾಣ್ಯ ಎರಡೂ ತೆಗೆದು ಕೈಯಲ್ಲಿ ಹಿಡ್ಕೊಂಡು ಮಹಾದೇವನಿಗೆ ತೋರಿಸ್ಬಿಟ್ಟು, ಮಹದೇವ, ಎಲ್ಲರೂ ನೀನು ಬುದ್ಧಿವಂತ ಅಂತಾರಲ್ಲ, ಅದಕ್ಕೆ ನಿನ್ಗೊಂದು ಪರೀಕ್ಷೆ ಮಾಡಬೇಕು ಅಂತ ನನಗೆ ಇಷ್ಟ ಆಗ್ತಾಯಿದೆ. ನೋಡು, ಈ ಎರಡನ್ನೂ ನಿನಗೆ ಕೊಡ್ತೇನೆ ಅಂದ್ಕೋಬೇಡ, ಆದರೆ ನೀನು ಇವುಗಳಲ್ಲಿ ಯಾವುದಾದ್ರೂ ಒಂದನ್ನು ಆರಿಸಿ ತೊಗೋಬೇಕು. ನಿಂಗೆ ಗೊತ್ತಾಯ್ತಪ್ಪ ಅಂತ ಕೇಳ್ತಾನೆ. ಮಹಾದೇವ ಒಂದು ಕ್ಷಣ ಕೂಡ ತಡೆ ಮಾಡದೆ ತಾಮ್ರದ ನಾಣ್ಯ ಮಾತ್ರ ತೊಗೊಂಡ್ಬಿಡ್ತಾನೆ. ಇದನ್ನು ನೋಡೋದಕ್ಕೆ ನರಸಪ್ಪನ ಬಂದು ಆಶ್ಚರ್ಯ ಆಗಿ ಹೋಗುತ್ತೆ. ತುಂಬ ಬುದ್ಧಿವಂತ ಅಂತೆಲ್ಲರೂ ಹೇಳೋ ಈ ಮಹಾದೇವ ಬೆಳ್ಳಿ ನಾಣ್ಯಕ್ಕೆ ಬೆಲೆ ಜಾಸ್ತಿ ಅಲ್ವಾ, ತಾಮ್ರದ ನಾಣ್ಯಕ್ಕೆ ಕಮ್ಮಿ ಬೆಲೆ ಅಲ್ವಾ? ನಾ ಎರಡೂ ಕೊಟ್ಟಾಗ ಬೆಳ್ಳಿ ತೊಗೊಳ್ದೆ ಯಾಕೆ ತಾಮ್ರದ ನಾಣ್ಯ ತೊಗೊಂಡ ಅಂತ ಅವನಿಗೆ ಅರ್ಥ ಆಗಲ್ಲ. ಅವನು ಅಯ್ಯೋ ಇವನೇ ಎಲ್ಲರೂ ಹೇಳ್ತಾರಷ್ಟೇ, ಇವನೇನು ದಡ್ಡಾನೆ ಅಂತ ತನ್ನಳುತ್ತಾನೆ ನಗ್ತಾ ಬೆಳ್ಳಿ ನಾಣ್ಯನ ಜೋಬಲ್ಲಿ ಹಾಕ್ಕೊಂಡು ಹೊರಟೋಗ್ತಾನೆ. ಈ ಘಟನೆ ನಡೆದಿದ್ದು ಬೇರೆಯವ್ರಿಗೂ ಎಲ್ಲ ಗೊತ್ತಾಗುತ್ತೆ. ಅವರೆಲ್ಲರೂ ಓಹೋ, ಇವನೇನು 2 ಕೊಟ್ಟರೆ ತಾಮ್ರದ ನಾಣ್ಯನೇ ತಗೋತಾನೆ, ಅಷ್ಟೇನು ಬುದ್ಧಿವಂತ ಅಲ್ಲ, ಇದೊಂದು ತಮಾಷೆ ಆಯಿತು ಅಂತ ಅವ್ರಿಗೆಲ್ಲ ಅನ್ನಿಸ್ಬಿಡುತ್ತೆ. ಅದಕ್ಕೆ ಹಿಂಗೆ ಹೇಳ್ಕೊಂಡು ಎಲ್ಲರೂ ನಗ್ತಾ ಇರ್ತಾರೆ, ಅವನೇನು ಬುದ್ಧಿವಂತ ಅಲ್ಲ ಅಂತ. ಆಮೇಲೆ ಅವ್ರಿಗೆ ಬಂದು ಇವನ್ನ ಮಾತಾಡ್ಸೋಣ ಅಂತ ಅನ್ನಿಸ್ತಾ ಇರುತ್ತೆ. ಆಮೇಲೆ ಅವ್ನ ಪರೀಕ್ಷೆ ಮಾಡೋಕ್ಕೋಸ್ಕರ ಬರ್ತಾರೆ, ಒಂದು 3-4 ಜನ ಬರ್ತಾರೆ. ಬಂದುಬಿಟ್ಟು ತಾಮ್ರದ ನಾಣ್ಯ, ಬೆಳ್ಳಿ ನಾಣ್ಯ ಎರಡೂ ತೋರಿಸ್ತಾರೆ. ಯಾರು ತೋರಿಸಿದ್ರೂ ಅವನು ತಾಮ್ರದ ನಾಣ್ಯ ಮಾತ್ರನೇ ತಗೋತಾ ಇರ್ತಾನೆ. ಹೀಗೆ ಸ್ವಲ್ಪ ದಿನ ಆಗುತ್ತೆ. ಎಲ್ಲರೂ ಬರೋದು, ಕೇಳೋದು, ತಾಮ್ರದ ನಾಣ್ಯ ಬೆಳ್ಳಿ ನಾಣ್ಯ ತೋರಿಸೋದು, ಅವನು ತಾಮ್ರದ ನಾಣ್ಯ ತೊಗೊಳೋದು, ಎಲ್ಲರೂ ಓಹೋ ಇವನು ದಡ್ಡ ಅಂದ್ಕೊಂಡು ನಗೋದು, ಹಿಂಗೆ ನಡೀತಾ ಇರುತ್ತೆ. ಆಮೇಲೆ ಸ್ವಲ್ಪ ದಿನ ಆದಮೇಲೆ ಶಂಕರಪ್ಪ ಅಂತ ಅವ್ರ ಮನೆಗೆ ಇನ್ನೊಬ್ಬ ಬಂದು ಅವ್ರ ಮನೆಗೆ ಬರ್ತಾನೆ. ಅವನು ನರಸಪ್ಪನ ಹೆಂಡತಿಗೆ ದೂರದಲ್ಲಿ ಚಿಕ್ಕಪ್ಪನ ಮಗ ಆಗಿರ್ತಾನೆ. ಮಹದೇವನ ಸಮಾಚಾರ ಊರಿನವ್ರ ಮೂಲಕ ತಿಳ್ಕೊಂಡ್ಮೇಲೆ 4 ದಿನ ಅವ್ರ ಮನೆಯಲ್ಲಿ ಇರ್ತಾನೆ. ಹೋಗುವಾಗ ಅವನು ತನ್ನ ಜೋಬಿಂದ ಒಂದು ಬೆಳ್ಳಿ ನಾಣ್ಯ, ಒಂದು ತಾಮ್ರದ ನಾಣ್ಯ ಎರಡೂ ತೆಗೆದು ಮಹದೇವನ ಮುಂದೆ ಇಡ್ತಾನೆ. ಮಹದೇವ, ಇದರಲ್ಲಿ ನಿನಗೆ ಇಷ್ಟವಾದ ಒಂದು ನಾಣ್ಯ ತೊಗೊಳಪ್ಪ ಅಂತ ಹೇಳ್ತಾನೆ. ಮಹದೇವ ಯಥಾ ಪ್ರಕಾರ ತಾಮ್ರದ ನಾಣ್ಯನೇ ತೊಗೋತಾನೆ. ಅವನ ದರ್ತನಕ್ಕೆ ಶಂಕರಪ್ಪ ಎಲ್ಲರ ಹಾಗೆ ನಗಲ್ಲ, ಯೋಚನೆ ಮಾಡ್ತಾನೆ, ಏನಿರ್ಬೋದು ಈ ಹುಡುಗಂದು, ಏನು ಮನೋಭಾವ ಅಂತ. ಮಹದೇವನ ಬೆಂತಡ್ತಾ, ಏನಪ್ಪ ಬೆಲೆ ಇರೋ ಬೆಳ್ಳಿ ನಾಣ್ಯ ತೊಗೊಳ್ದೆ ಯಾವಾಗಲೂ ತಾಮ್ರದ ನಾಣ್ಯನೇ ಯಾಕಪ್ಪ ತೊಗೋತೀಯ ನೀನು? ಬೆಳ್ಳಿ ನಾಣ್ಯದ ಬೆಲೆಯನ್ನು ತಿಳಿದಂಥ ಮೂರ್ಖ ನೀನು ಅಂತ ನನಗನ್ಸಲ್ಲ. ಹಿಂದೆ ಎಲ್ಲ ಬುದ್ಧಿವಂತಿಕೆ ಅಂತ ಎಲ್ಲರೂ ನಿನಗೆ ಬುದ್ಧಿವಂತ ಅಂತ ಹೇಳ್ತಾಯಿದ್ರು, ಆ ಬುದ್ಧಿವಂತಿಕೆ ಎಲ್ಲ ಏನಾಗೋಯ್ತಪ್ಪ ಅಂತ ಕೇಳ್ತಾನೆ. ಮಹದೇವನ ಆ ಪ್ರಶ್ನೆಗೆ ಉತ್ತರಿಸದೆ ಮಗು ನಗ್ತಾ ಸುಮ್ಮನಾಗೋಗ್ತಾನೆ. ಆದರೆ ಶಂಕರಪ್ಪ ಮತ್ತೂ ಒಂದು ಸರ್ತಿ ಒತ್ತಾಯಪಡಿಸಿ, ಅದು ಯಾಕೆ ಹಂಗೆ ಮಾಡ್ತೀಯ, ನೀನು ಹೇಳು ಅಂತಾನೆ. ಮಾವ, ನಾನು ಬೆಳ್ಳಿ ನಾಣ್ಯ ತಗೊಂಡ್ಬಿಟ್ರೆ ಅನಂತರ ಯಾರು ನನ್ನ ಬುದ್ಧಿವಂತಿಕೆನ ಪರೀಕ್ಷಿಸೋಕ್ಕೆ ಈ ರೀತಿ ಆಟ ಆಡೋದೇ ಇಲ್ಲ ಅಲ್ವಾ? ಆವಾಗ ನನಗೆ ಕನಿಷ್ಠ ಪಕ್ಷ ಈ ತಾಮ್ರದ ನಾಣ್ಯನೂ ಸಿಗದಂಗೆ ಆಗೋಗುತ್ತೆ. ಈ ರೀತಿ ಯಾವಾಗಲೂ ತಾಮ್ರದ ನಾಣ್ಯನೇ ತಗೋತಾ ಇದ್ದರೆ ಅದು ಅವ್ರು ಕೊಡ್ತಾ ಹೋಗ್ತಾರೆ ಬೇರೆಯವರು ತಮಾಷೆಯಾಗಿ. ತಗೊಳ್ಳೋದ್ರಿಂದ ನಾನು ಅವುಗಳನ್ನು ಕೂಡಿಟ್ಟು ದೊಡ್ಡ ಡಬ್ಬನೇ ತುಂಬಿಸ್ಕೊಂಡಿದ್ದೀನಿ, ನೋಡು ಹೇಗಿದೆ ಅನ್ಬಂತು. ಡಬ್ಬ ತುಂಬ ತಾಮ್ರದ ನಾಣ್ಯ ತೊಗೊಂಬಂದು ಅವನು ತೋರಿಸ್ತಾನೆ. ಶಂಕರಪ್ಪನಿಗೆ ತುಂಬ ಜಾಸ್ತಿ ಆಶ್ಚರ್ಯ ಆಗೋಗುತ್ತೆ. ಮಹದೇವನನ್ನು ತುಂಬ ಮೆಚ್ಕೊತಾನೆ. ಮಹದೇವ ದೊಡ್ಡದಾಗಿ ನಗುತ್ತಾ, ಎಲ್ಲರೂ ನನ್ನ ದಡ್ಡ ಅಂದ್ಕೊಂಡು ಮಾತ್ರಕ್ಕೆ ನನ್ನ ಬುದ್ಧಿವಂತಿಕೆಗೆ ಯಾವ ನಷ್ಟನೂ ಉಂಟಾಗಿಲ್ಲ ಅಲ್ವಾ? ಈಗ ತಿಳಿತಾ ಮಾವ ಯಾರ್ದು ದಡ್ತನ ಅಂತ. ಆದರೆ ಮಾವ, ಈ ಸಂಗತಿಯನ್ನು ಬೇರೆ ಯಾರಿಗೂ ಹೇಳಬೇಡಿ, ನೀವು ಹೇಳ್ದಿದ್ರೆ ನಿಮಗೆ ಪುಣ್ಯ ಬರುತ್ತೆ ಅಂತ ನಗ್ತಾ ಮಹದೇವ ಹೊರಟೋಗ್ತಾನೆ. ನಮಸ್ಕಾರ.